ಯಾಕರು ಹೀಗಿದ್ದೀರಾ? ನೀವು ಬಿಸ್ನೆಸ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊತಾ ಇದ್ದೀರಾ. ಈಗ ನಮ್ಮ ಕಂಪನಿ ಚೆನ್ನಾಗಿ ನಡೀತಾ ಇದೆಯಲ್ಲ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರ್ತಾ ಇದೆ. EPL ಕಂಪನಿ ಟೆಂಡರ್ ಕೂಡ ಸಿಕ್ಕಿದೆ. ಹೀಗಿರ್ಬೇಕಾದ್ರೆ ಖುಷಿಯಾಗಿರ್ಬೇಕು. ಈ ಥರ ಡಲ್ಲಾಗಿ ಹಾಕಿದ್ದೀರಾ? ಎಂಥ ಇನ್ನೋಸೆಂಟಪ್ಪ ನೀವು. ಚಿಕ್ಕಮ್ಮನ ಎಷ್ಟೆಲ್ಲ ನಂಬಿದ್ದೀರ. ಒಂದು ವೇಳೆ ಅವ್ರು ಮಾಡಿರೋ ತಪ್ಪುಗಳೆಲ್ಲ ನಿಮಗೆ ಗೊತ್ತಾದರೆ ನೀವು ಎಷ್ಟು ನೊಂದ್ಕೋತಿರೋ ಏನೋ. ಯಾಕೋ, ಏನಾಯ್ತು ಅವಿ? ಏನಿಲ್ಲಪ್ಪ, ಹಾಗೆ ಸುಮ್ಮನೆ. ಈ ಕಂಪ್ನಿಗೋಸ್ಕರ ನೀವೆಷ್ಟೆಲ್ಲ ಕಷ್ಟಪಟ್ಟು ದುಡ್ದಿದ್ದೀರ ಅನ್ನೋದು ನೆನಪಾಯ್ತು. ಈ ಕಂಪ್ನಿ ಕಟ್ಟೋದಕ್ಕೆ ನೀವಾಗಲಿ ಚಿಕ್ಕಪ್ಪ ಆಗಲಿ ಎಷ್ಟು ಶ್ರಮ ಪಟ್ಟಿದ್ದೀರ. ಆ ಶ್ರಮನ ನಾವು ಉಳಿಸ್ಕೋತೀವಪ್ಪ. ನೋಡಿ, ಈ ಕಂಪನಿಗೋಸ್ಕರ ನಾನು ಮತ್ತೆ ಮಹೇಶ ಮಾತ್ರ ಶ್ರಮ ಪಟ್ಟಿರೋದಲ್ಲ, ಶಾರ್ವರಿ ಕೂಡ ಅಷ್ಟೇ ಶ್ರಮ ಪಟ್ಟಿದ್ದಾಳೆ, ಕಷ್ಟಪಟ್ಟಿದ್ದಾಳೆ. ಈ ಕಂಪನಿ ಮುಳುಗೋಗುತ್ತೇನೋ ಅನ್ನೋ ಸಂದರ್ಭ ಬಂದಾಗೆಲ್ಲ ಶಾರ್ವರಿ ಅದನ್ನು ಕಾಪಾಡಿದ್ದಾಳೆ. ಇಲ್ಲ ಡ್ಯಾಡ್, ಶಾರ್ವರಿ ಚಿಕ್ಕಮ್ಮ ಈ ಕಂಪ್ನಿನ ಮುಳುಗ್ಸಕ್ಕೆ ಅಂತಾನೆ ನೋಡಿದ್ದಾರೆ. ಆದರೆ ಕಂಪ್ನಿನ ಕಾಪಾಡ್ಕೊಂಡಿರೋದು ನೀವು ಮತ್ತೆ ನಿಮ್ಮ ಕಾನ್ಫಿಡೆನ್ಸ್. ಕಂಪನಿಲಾಗಲಿ ಮನೇಲಾಗಲಿ ವಾತಾವರಣ ಚೆನ್ನಾಗಿರಬೇಕು. ಆ ವಾತಾವರಣ ಚೆನ್ನಾಗಿರ್ಬೇಕು ಅಂದರೆ ನಮ್ಮ ಮನಸ್ಸುಗಳಲ್ಲಿ ಯಾವುದೇ ಥರದ ಗೊಂದಲ ಇರಬಾರ್ದು. ಮನಸ್ಸು ಹಗುರ ಆಗಿರಬೇಕು. ಅಭಿ, ನೀನು ಶಾರ್ವರಿ ಹತ್ರ ಆ ರೀತಿ ಮಾತಾಡಿದ್ದಕ್ಕೆ ಅವಳು ತುಂಬ ನೊಂದ್ಕೊಂಡಿದ್ದಾಳೆ. ಹೋಗಿ ಅವಳನ್ನು ಒಂದ್ಸಲ ಮಾತಾಡಿಸು ಪ್ಲೀಸ್. ಇದನ್ನ ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊ. ಹೌದು ಅಭಿ, ನಿಮ್ಮಪ್ಪ ಹೇಳಿದ ಮಾತನ್ನು ಕೇಳು. ನೀನು ಹೋಗಿ ಶಾರ್ವರಿನ ಮಾತಾಡಿಸು. ಸರಿ ಆಯಿತು, ನಾನು ಮಾತಾಡಿಸ್ತೇನೆ. ಥ್ಯಾಂಕ್ಸ್ ಅಭಿ, ಈಗ ನನಗೆ ಸಮಾಧಾನ ಆಯಿತು. ನೋಡು, ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ದೊಡ್ಡದು ಮಾಡಬಾರ್ದು. ವೆರಿ ಗುಡ್. ನನ್ನ ಮಗ ನನ್ನ ಮಾತಿಗೆ ಗೌರವ ಕೊಡ್ತಾ ಇದ್ದಾರೆ ಅಂತ ತುಂಬ ಖುಷಿ ಆಗ್ತಾ ಇದೆ. ಐ ಆಮ್ ರಿಯಲಿ ಹ್ಯಾಪಿ. ಅಮ್ಮ, ಡ್ಯಾಡ್ ಮಾತಿಗೆ ಒಪ್ಕೊ ಅಂತ ಯಾಕೆ ಹೇಳಿದ್ರಿ? ನಿಮ್ಮಪ್ಪ ಎಷ್ಟು ಖುಷಿಯಾಗಿ ಹೋದ್ರು ನೋಡಿದ್ಯಾ? ಆ ಖುಷಿಗೋಸ್ಕರ, ಅವ್ರ ನಗುಗೋಸ್ಕರ ಒಪ್ಕೊ ಅಂದೆ. ನಾವು ಅಂದ್ಕೊಂಡಿದ್ದು ಸಾಧಿಸ್ಬೇಕು ಅಂದರೆ